ಹಾಯ್ ಎಲ್ರಿಗೂ ನಮಸ್ಕಾರ. ಮಾರ್ಚ್ ಅಲ್ಲಿ ನಾನು ಓದಿದ ಮೊದಲನೇ ಬುಕ್ ಬದುಕು ಬದಲಿಸುವ 21 ಅಭ್ಯಾಸಗಳು ಅಂತ. ಲೈಫಲ್ಲಿ ಎಲ್ರಿಗೂ ಹ್ಯಾಪಿ ಆಗಿರ್ಬೇಕು, ಇಂಪ್ರೂವ್ಮೆಂಟ್ಸ್ ಬೇಕು, ಚೇಂಜಸ್ ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಿದೀವಿ ಅಂತ ಗೊತ್ತಾಗಲ್ಲ. ದಿನನಿತ್ಯದಲ್ಲಿ ನಾವು ಮಾಡೋ ಕೆಲವೊಂದು ಅಭ್ಯಾಸಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ತುಂಬಾ ಎಫೆಕ್ಟ್ ಮಾಡಿರುತ್ತೆ. ಅದಕ್ಕೆ ತುಂಬಾ ಸಲ ನಾವು ತುಂಬಾ ಜೋಶಲ್ಲಿ ಏನೋ ದೊಡ್ಡ ಕೆಲಸ ಮಾಡ್ತೀವಿ ಅಂತ ಹೋಗ್ತೀವಿ, ಅರ್ಧದಲ್ಲೇ ನಮ್ಗೆ ಮೋಟಿವೇಶನ್ ಡ್ರಾಪ್ ಆಗುತ್ತೆ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ಆತರ ಪ್ರೊಕ್ರಾಸ್ಟಿನೇಷನ್ ಸ್ಟಾರ್ಟ್ ಆಗುತ್ತೆ. ಬೇಸಿಕಲಿ ನಾವು ರೂಟ್ ಕಾಸ್ ಏನು ಅಂತ ಹುಡುಕ್ಬೇಕು. ಇದು ನಾವು ಡೈಲಿ ಮಾಡೋ ಕೆಲವೊಂದು ಅಭ್ಯಾಸಗಳಿಂದ ನಾವು ಕಂಪ್ಲೀಟ್ ಆಗಿ ನಮ್ಮ ವ್ಯಕ್ತಿತ್ವನೇ ಬದಲಾಯಿಸ್ಕೋಬಹುದು. ಈ ಬುಕ್ಕಲ್ಲಿ ಆತರ ಒಂದು 21 ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ. ತುಂಬಾ ಚಿಕ್ಕದಾಗಿರುವಂತ ಅಭ್ಯಾಸಗಳು. ಇದನ್ನ ಓದೋವಾಗ ಅನ್ಸುತ್ತೆ ಇಷ್ಟು ಚಿಕ್ಕ ವಿಷಯಗಳು ನಮಗೆ ಗೊತ್ತಿರ್ಲಿಲ್ವಾ ಅಂತ. ಗೊತ್ತಿರತ್ತೆ, ಬಟ್ ಅದನ್ನ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಈ ಬುಕ್ ಅಲ್ಲಿ ಕೊಟ್ಟಿರೋ ಪ್ರತಿಯೊಂದು ಅಭ್ಯಾಸಗಳಿಗೂ ಸೈಂಟಿಫಿಕ್ ರೀಸನ್ ಇದೆ, ಹಾಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನ ಕೂಡ ಕೊಟ್ಟಿದ್ದಾರೆ. ಸ್ವತಃ ತಾರಾ ಮೇಡಮ್ಗೆ ಆದಂತ ಎಕ್ಸ್ಪೀರಿಯನ್ಸ್ ನ ಕೂಡ ಬರೆದಿದ್ದಾರೆ. ಲೈಫಲ್ಲಿ ಏನಾದ್ರೂ ಚೇಂಜ್ ಆಗಬೇಕು, ಎಲ್ಲಿಂದ ಶುರು ಮಾಡಬೇಕು ಗೊತ್ತಿಲ್ಲ ಅನ್ನೋರ್ಗೆ ಈ ಬುಕ್ ತುಂಬಾ ಆಪ್ಟ್ ಆಗಿರುತ್ತೆ. ಎಲ್ಲರೂ ದಯವಿಟ್ಟು ಒಂದ್ಸಲ ಈ ಬುಕ್ ನ ಓದ್ಬೇಕು.